ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 6ನೇ ತರಗತಿ ಗಣಿತ ಪ್ರಕಾಶ ಭಾಗ 2 ರಚನೆಗಳೊಂದಿಗೆ ಆಟ ಪಾಠದ ಪುಟ ಸಂಖ್ಯೆ 63ರಲ್ಲಿ ಬರ್ತಕ್ಕಂಥ ಕಂಡು ಹಿಡಿಯಿರಿ. ಚುಕ್ಕಿ ಹಾಳೆಯಲ್ಲಿ ಆಯತ ಮತ್ತು 4 ಚೌಕಗಳನ್ನು ಅಂದ್ರೆ ಪ್ರಶ್ನೆ ನೀವು ಪುಟ ಸಂಖ್ಯೆ 63ರಲ್ಲಿ ನೋಡಿ, ಚಿತ್ರ 8.3ರಲ್ಲಿ ತೋರಿಸಿರುವಂತೆ ನೋಡಿ, ಈ ರೀತಿ ತೋರಿಸಿದರೆ ರಚಿಸಿ. ಆಯತದ ಸುತ್ತಲೂ ಸಮಮಿತೀಯವಾಗಿ ಚೌಕಗಳು ಇರುವಂತೆ ಚಿತ್ರವನ್ನು ರಚಿಸಲು ನೀವೇನು ಮಾಡಿದಿರಿ, ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿ ಅಂತೇಳಿ. ನೋಡಿದ್ದೀನ ಚುಕ್ಕಿ ಹಾಳೆಯಲ್ಲಿ ಅಂದ್ರೆ ಯಾವ ರೀತಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಯತ ಮತ್ತು ಚೌಕಗಳನ್ನ ಈ ರೀತಿ ರಚನೆ ಮಾಡಬೇಕು ಅಂತ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಅದನ್ನು ಚುಕ್ಕಿ ಹಾಳೆಯಲ್ಲಿ ಯಾವ ರೀತಿ ಮಾಡ್ತಕ್ಕಂಥದ್ದು ತಾವು ಗಮನಿಸ್ತಾ ಇರಬಹುದು. ಈ ರೀತಿ ನಾವೊಂದು ಚುಕ್ಕಿ ಹಾಳೆಯನ್ನು ತೆಗೆದುಕೊಂಡು ಆಯತ ಮತ್ತು ಚೌಕಗಳನ್ನು ನಾವು ರಚಿಸಬೇಕಾಗತ್ತೆ. ನೋಡಿ, ಏನು ಸ್ಟೆಪ್ಸ್ಗಳನ್ನು ಫಾಲೋ ಮಾಡಲಾಗಿದೆ. ಚುಕ್ಕಿ ಹಾಳೆಯಲ್ಲಿ ಆಯತದ ಸುತ್ತಲೂ ಸಮಮಿತೀಯವಾಗಿ ಚೌಕಗಳನ್ನು ರಚಿಸಲು ಈ ಕೆಳಗಿನ ಕ್ರಮಗಳನ್ನು ಅನುಸರಿಸಬಹುದು. ಮೊದಲು ಹಾಳೆಯ ಮಧ್ಯಭಾಗದಲ್ಲಿ ಒಂದು ಆಯತವನ್ನು ರಚಿಸಿ. ಹಾಳೆಯ ಮಧ್ಯಭಾಗದಲ್ಲಿ ಒಂದು ಆಯತವನ್ನು ಗುರುತಿಸಿಕೊಳ್ಳಬೇಕು, ರಚಿಸಬೇಕು. ಆಯತದ 4 ಮೂಲೆಗಳಿಂದ ಸಮಾನ ದೂರದಲ್ಲಿರುವಂತೆ ಚುಕ್ಕಿಗಳನ್ನು ಆಯ್ದುಕೊಂಡು 4 ಚೌಕಗಳನ್ನು ರಚಿಸಬೇಕು. ನೋಡಿ, ಇಲ್ಲಿ ಏನಿದೆ, ಆಯತವನ್ನು ರಚಿಸಿದ ನಂತರದಲ್ಲಿ ಇದರ ಸಮಾನ ದೂರದಲ್ಲಿ ಚುಕ್ಕಿಗಳನ್ನ ಆಯ್ದುಕೊಳ್ಬೇಕಾದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ತಾವು ಗಮನಿಸ್ತಾ ಇದ್ದೀರಿ ಅನ್ಕೊಂತೀನಿ. ಎಲ್ಲವೂ ಕೂಡ ಸೇಮ್ ಸಮಾನ ಅಂತರದಲ್ಲಿ ಇದೆ. 1 2 3 4 ಅಲ್ವಾ? ನೋಡಿ, 1 2 3 4 ಸೇಮ್ ಅದೇ ರೀತಿಯಲ್ಲಿ ಎಲ್ಲವೂ ಕೂಡ ಇದೆ. 1 2 3 4 ಚೌಕ ಸಮಾನ ಅಂತರದಲ್ಲಿ ಇದೆ ಅಂತ ನಾನು ಹೇಳ್ತಿರ್ತಕ್ಕಂಥದ್ದು 4 ಚುಕ್ಕಿಗಳ ನಂತರದಲ್ಲಿಯೇ. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್, ಆಯತದ 4 ಮೂಲೆಗಳಿಂದ ಸಮಾನ ದೂರದಲ್ಲಿರುವಂತಹ ಚುಕ್ಕಿಗಳನ್ನು ಆಯ್ದುಕೊಂಡು 4 ಚೌಕಗಳನ್ನು ಗುರುತಿಸಬೇಕು. ಆಯತದ ಕೇಂದ್ರ ಬಿಂದುವಿನಿಂದ ಪ್ರತಿ ಚೌಕವು ಸಮಾನ ಅಂತರದಲ್ಲಿ ಮತ್ತು ಒಂದೇ ರೀತಿಯ ಕೋನದಲ್ಲಿ ಇರುವಂತೆ ನೋಡಿಕೊಳ್ಬೇಕು. ಒಂದೇ ರೀತಿಯ ಕೋನ, ಆ ಚೌಕ ಅಂತ ಅಂದಮೇಲೆ ಅದು ಒಂದೇ ರೀತಿಯ ಕೋನ 90 ಡಿಗ್ರಿ ಇರುತ್ತೆ. ಆಯತದಿಂದ ಸಮಾನ ಅಂತರದಲ್ಲಿ ಇರೋ ರೀತಿಯಲ್ಲಿ ಈ ರೀತಿ ರಚನೆಯನ್ನ ಮಾಡಬೇಕಾಗತ್ತೆ. ಈ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರದ್ದು ಕೂಡ ಈ ಸಂಖ್ಯೆಗಳು, ಚುಕ್ಕಿಗಳು ಬೇರೆ ಬೇರೆ ಬರಬಹುದು. ಅವರು ಎಷ್ಟು ಚುಕ್ಕಿಗಳನ್ನು ಇಟ್ಕೊಂಡಿದ್ದಾರೆ ಅನ್ನೋದರ ಆಧಾರದ ಮೇಲೆ. ನೆಕ್ಸ್ಟ್ ಪ್ರಶ್ನೆ 2, ಈ ಮುಂದಿನವುಗಳಲ್ಲಿ ಯಾವುದಾದರೂ ಚೌಕಗಳಿವೆ ಎಂದು ಪತ್ತೆ ಹಚ್ಚಿ ಅಗತ್ಯವಿದ್ದಲ್ಲಿ ಅಳತೆ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾನೆ. 2ನೇ ಪ್ರಶ್ನೆ, ಅವನು ಆಲ್ರೆಡಿ ಒಂದು ಚಿತ್ರವನ್ನು ಕೂಡ ಕೊಟ್ಟಿದ್ದಾನೆ. ನೋಡಿ, ಈ ರೀತಿಯ ಒಂದು ಚಿತ್ರವನ್ನು ಕೊಟ್ಟವನು. ಯಾವುದಾದರೂ ಚೌಕಗಳಿವೆಯೇ ಎಂದು ಪತ್ತೆ ಹಚ್ಚಿ ಅಗತ್ಯವಿದ್ದಲ್ಲಿ ಅಳತೆ ಮಾಡಿ. ಯೋಚಿಸಿ, ಕೆಳಗಡೆ ಯೋಚಿಸಿ ಕೊಟ್ಟರೆ ಮೇಲಿನ ಚಿತ್ರದಲ್ಲಿ ಯಾವುದೇ ಅಳತೆಯ ಉಪಕರಣಗಳನ್ನು ಉಪಯೋಗಿಸದೆ ಆಕೃತಿಗಳ ಬಾಹುಗಳು ಸಮವಾಗಿವೆ ಅಥವಾ ಇಲ್ಲವೇ, ಕೋನಗಳು ಲಂಬಕೋನವಾಗಿವೆಯೇ ಅಥವಾ ಇಲ್ಲವೇ ಎಂಬುದಕ್ಕೆ ಕಾರಣ ಕೊಡಲು ಸಾಧ್ಯವೇ. ಅಂದ್ರೆ ಇವು ಚೌಕಗಳ ಅಥವಾ ಆಯತಗಳ ಅಥವಾ ಕೋನಗಳು ಸಮ ಇದಾವ ಇಲ್ವಾ ಅಂತಕ್ಕಂಥದನ್ನು ಯಾವುದೇ ಉಪಕರಣಗಳನ್ನ ನೀವು ಕೋನ ಮಾಪಕ ಆಗಿರ್ಬೋದು, ಸ್ಕೇಲ್ ಆಗಲಿ, ಯಾವುದನ್ನ ಬಳಸದೆ ನೀವು ಹೇಳ್ಬೇಕು ಅಂತ ಹೇಳಿದಾನೆ. ನೋಡಿ, ಈ ಚಿತ್ರಗಳನ್ನ ನಾವು ಗಮನಿಸ್ತಾ ಹೋದ್ರೆ ಎ ಒಂದು ಚೌಕವಾಗಿದೆ, ಏಕೆಂದರೆ ಇದರ ಎಲ್ಲಾ ಭಾಗಗಳು ಸಮವಾಗಿವೆ ಮತ್ತು ಕೋನಗಳು 90 ಡಿಗ್ರಿ ಇದಾವೆ. ನೋಡಿ, ಎ ಅಂತಂದ್ರೆ 1ನೇ ಚಿತ್ರ ಏನಿದೆ ಇದನ್ನ ನಾವು ಚೌಕ ಅಂತೇಳಿ ಪರಿಗಣಿಸಬಹುದು, ಯಾಕೆಂದ್ರೆ ಇದರ ಎಲ್ಲಾ ಭಾಗಗಳು ಸಮವಾಗಿದೆ. ನೀವು ಚುಕ್ಕಿಗಳನ್ನ ಎಣಿಸ್ತಾ ಹೋಗಿ ಗಮನಿಸ್ತಾ ಇದ್ರಿ ಅನ್ಕೊಂತೀನಿ. ನೋಡಿ, ಇಲ್ಲಿಂದ ಶುರು ಮಾಡಿದ್ರೆ 1 2 3 4 ಚುಕ್ಕಿಗಳಿವೆ. ಅದೇ ರೀತಿ ಈಗ ನೋಡಿ, 1 2 3 4 ಚುಕ್ಕಿಗಳಿವೆ. 1 2 3 4 ಚುಕ್ಕಿಗಳಿವೆ. 1 2 3 4 ಚುಕ್ಕಿಗಳಿವೆ. ಅಂದ್ರೆ ಪ್ರತಿ ಬಾಹುವಿನಲ್ಲಿಯೂ ಕೂಡ 4 ಚುಕ್ಕಿಗಳಿದ್ದಾವೆ ಅಂದ ಮೇಲೆ ಎಲ್ಲಾ ಬಾಹುಗಳು ಸಮವಾಗಿದ್ದಾವೆ ಅಲ್ವಾ? ಸೊ ಎಲ್ಲಾ ಭಾಗಗಳು ಸಮವಾಗಿದ್ದಾವೆ. ಸೊ ಈ ಕೋನಗಳು ಕೂಡ ಸಮವಾಗಿದ್ದಾವೆ ಅಂದಮೇಲೆ ನಾವು ಏನ್ ಅನ್ಕೋಬಹುದು, ಇದು ಚೌಕವಾಗಿದೆ. ಇಲ್ಲಿ ನಾವು ಯಾವುದೇ ಕೋನ ಮಾಪಕವನ್ನಾಗ್ಲಿ ಅಳತೆ ಪಟ್ಟಿಯನ್ನಾಗ್ಲಿ ಯಾವುದನ್ನು ಕೂಡ ಬಳಸಲಿಲ್ಲ. ಭಾಗಗಳು ಸಮವಾಗಿದ್ದಾವೆ, ಕೋನಗಳು ಸಮವಾಗಿದ್ದಾವೆ ಅಂತ ಹೇಳಲಿಕ್ಕೆ. ಅರ್ಥ ಆಯ್ತಾ? ನೋಡಿ, ಚಿತ್ರ ಬಿ, ಇವು ಚೌಕಗಳಲ್ಲ. ನೋಡಿ, ಚಿತ್ರ ಬಿ ತಾವು ಗಮನಿಸ್ತಾ ಇದ್ದೀರಿ, ಇವು ಚೌಕಗಳಲ್ಲ. ನೀವು ಬಾಹುಗಳ ಅಳತೆಯನ್ನು ಕೂಡ ಗಮನಿಸಿ, ಮತ್ತೆ ಆ ಕೋನಗಳನ್ನು ಕೂಡ ಗಮನಿಸಿ. ಕೋನ ಯಾವಾಗಲೂ ಕೂಡ 90 ಡಿಗ್ರಿ ಇರಬೇಕು. ನೀವು ಕೋನಗಳನ್ನು ನೋಡಿದಾಗಲೂ ಕೂಡ ಇದು 90 ಡಿಗ್ರಿ ಅಂತ ನಮಗೆ ಅನ್ಸೋದಿಲ್ಲ. ಹಾಗಾಗಿ ಚಿತ್ರ ಬಿ ಇದು ಏನಲ್ಲದು ಚೌಕ ಅಲ್ಲ. ಏಕೆಂದ್ರೆ
ಇವು ಚೌಕಗಳಲ್ಲಿ ಇವುಗಳ ಬಾಹುಗಳ ಉದ್ದ ಅಥವಾ ಕೋನಗಳು ಚೌಕದ ಲಕ್ಷಣಗಳನ್ನು, ಅಂದರೆ ಎಲ್ಲಾ ಬಾಹುಗಳು ಸಮ ಮತ್ತು ಎಲ್ಲ ಕೋನಗಳು 90 ಡಿಗ್ರಿ ಇರಬೇಕು ಅಂತ ಈ ನಿಯಮ ಇದೆ, ಅದನ್ನು ಪಾಲಿಸೋದಿಲ್ಲ. ಚಿತ್ರ ಸಿ, ಇದು ಕೂಡ ಚೌಕವಾಗಿದೆ, ಎಲ್ಲಾ ಬಾಹುಗಳು ಸಮ ಮತ್ತು ಎಲ್ಲಾ ಕೋನಗಳು ಕೂಡ ಸಮವಾಗಿದೆ. ಚಿತ್ರ ಸಿ ನೋಡಿ, ಇದು ಈ ಚಿತ್ರ ಏನಿದೆ ಇದು ಕೂಡ ಸಮವಾಗಿದೆ. ನೀವು ಈ ಚುಕ್ಕಿಗಳನ್ನು ಎಣಿಸಬಹುದು. ನಂತರ ಚಿತ್ರ ಡಿ ಏನಿದೆ, ಚಿತ್ರ ಡಿ ಇದು ಒಂದು ಆಯತವಾಗಿದೆ. ಇದೊಂದು ಆಯತವಾಗಿದೆ, ತಾವು ಗಮನಿಸ್ತಾ ಇದ್ದೀರಿ, ಇದೊಂದು ಆಯತವಾಗಿದೆ. ನೋಡಿ, ಇಲ್ಲಿ ನಾವು ಬಾಹುಗಳನ್ನು ಎಣಿಸ್ತಾವಣ, 1 2 3, ಇದೇ ರೀತಿ 1 2 3 ಅಭಿಮುಖ ಬಾಹುಗಳು ಸಮ ಆಗಿದ್ದಾವೆ. ಅದೇ ರೀತಿ ಇದು ಕೋನಗಳು 90 ಡಿಗ್ರಿ ಇದಾವೆ, ಕೋನಗಳು 90 ಡಿಗ್ರಿ ಇದೆ, ಅಭಿಮುಖ ಬಾಹುಗಳು ಸಮ ಇದ್ದಾವೆ. ನೋಡಿ, AD = BC, AB = DC, ಈ ಅಭಿಮುಖ ಬಾಹುಗಳು ಏನಾಗಿದ್ದಾವೆ, ಸಮ ಇದ್ದಾವೆ. ಮೂರನೇ ಪ್ರಶ್ನೆ, ನೀವು ಪಠ್ಯಪುಸ್ತಕವನ್ನು ನೋಡಬಹುದು. ಚುಕ್ಕಿ ಹಾಳೆಯಲ್ಲಿ ಕನಿಷ್ಠ 3 ತಿರುಗಿಸಿದ ಚೌಕ ಮತ್ತು ಆಯತಗಳನ್ನು ರಚಿಸಿ, ಇವುಗಳ ಮೂಲೆಗಳು ಚುಕ್ಕಿಗಳ ಮೇಲೆ ಇರುವಂತೆ ರಚಿಸಿ. ನೀವು ರಚಿಸಿದ ಚೌಕಗಳು ಮತ್ತು ಆಯತಗಳು ಕ್ರಮವಾಗಿ ಅವುಗಳ ಗುಣಲಕ್ಷಣಗಳನ್ನು ಪಾಲಿಸುತ್ತಿವೆಯೇ? ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಯಾವುದೇ ಒಂದು ಆಕೃತಿಯನ್ನ ತಿರುಗಿಸೋದ್ರಿಂದ ಅದರ ಯಾವುದೇ ಲಕ್ಷಣಗಳಿದೆ, ಬಾಹುಗಳ ಅಳತೆ ಆಗಿರ್ಬೋದು, ಕೋನಗಳ ಅಳತೆ ಆಗಿರ್ಬೋದು, ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಆಗೋದಿಲ್ಲ ಅಂತೇಳಿ. ತಾವು ನೋಡಿ, ಆಯತವನ್ನ, ಚೌಕ ಮತ್ತು ಆಯತಗಳನ್ನ ತಿರುಗಿಸಿದ ರೀತಿಯಲ್ಲಿ ನೀವು ರಚನೆ ಮಾಡಿ ಅಂತೇಳಿ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಆಯತಗಳು ಮತ್ತು ಚೌಕಗಳನ್ನು ಯಾವ ರೀತಿ ರೊಟೇಟ್ ಮಾಡಿದ್ರೂ ಕೂಡ ಅವುಗಳ ಬಾಹುಗಳ ಉದ್ದದಲ್ಲಿ ಆಗಿರ್ಬೋದು, ಕೋನದಲ್ಲಿ ಆಗಲಿ ವ್ಯತ್ಯಾಸ ಆಗೋದಿಲ್ಲ. ಆ ಚೌಕಗಳನ್ನ ರಚಿಸ್ತಕ್ಕಂಥ ಸಂದರ್ಭದಲ್ಲಿ ಅವುಗಳ ಮೂಲೆಗಳು ಚುಕ್ಕಿಗಳ ಮೇಲೆ ಇರುವಂತೆ ರಚಿಸಿ. ನೋಡಿ, ಇಲ್ಲಿ ನಾವು ಮಾಡಿದ್ದೇವೆ ಕರೆಕ್ಟಾಗಿ, ಮೂಲೆಗಳು ಚುಕ್ಕಿಗಳ ಮೇಲೆ ಇರುವಂತೆಯೇ ನಾವು ರಚನೆಯನ್ನು ಮಾಡಿದ್ದೇವೆ. 3 ಚೌಕಗಳು ಮತ್ತು 1 ಆಯತಗಳನ್ನು ರಚನೆ ಮಾಡಲಾಗಿದೆ. ಈ ಚೌಕಗಳ ಎಲ್ಲಾ ಬಾಹುಗಳ ಅಳತೆನೂ ಕೂಡ ಸಮ ಆಗಿದೆ. ನೀವು ಎಣಿಸಬಹುದು, 1 2 3 4 5, ಪ್ರತಿ ಬಾಹು 1 2 3 4 5. ನೀವು ಈ ಚುಕ್ಕಿಗಳನ್ನ ಬೇಕಾದ್ರೆ ಈ ರೀತಿ ಎನ್ಲಾರ್ಜ್ ಮಾಡ್ಕೊಂಡು ಬೇಕಾದ್ರೆ ಎಣಿಸಬಹುದು. ಎಲ್ಲಾ ಚೌಕಗಳ ಕೂಡ ಸೇಮ್ ಅಳತೆಯನ್ನ ಹೊಂದಿದ್ದೇವೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಚೌಕವನ್ನು ನಾವು ರೊಟೇಟ್ ಮಾಡ್ತಾ ಹೋಗ್ತೀವಿ, ರೊಟೇಟ್ ಮಾಡ್ತಾ ಹೋದ್ರೂ ಕೂಡ ಅವುಗಳ ಬಾಹುಗಳ ಉದ್ದದಲ್ಲಿ ಮತ್ತು ಕೋನದಲ್ಲಿ ಉದ್ದದಲ್ಲಿ ವೇರಿಯೇಷನ್ಸ್ ಆಗೋದಿಲ್ಲ ಅಂತೇಳಿ. ಆಕೃತಿಯ ಮೂಲೆಗಳು ಸರಿಯಾಗಿ ಚುಕ್ಕಿಗಳ ಮೇಲೆ ಇರಬೇಕು. ನೋಡಿ, ಆಕೃತಿಗಳ ಮೂಲೆಗಳು ಇರುತ್ತೆ, ಶೃಂಗಗಳು ಚುಕ್ಕಿಗಳ ಮೇಲೇನೆ ಇರಬೇಕು ಅಂತ ಹೇಳಿದರೆ ನಾವು ಆ ಕಂಡೀಷನ್ ಅನ್ನು ಫುಲ್ಫಿಲ್ ಮಾಡಿದ್ದೇವೆ. ಅವನೇನು ಹೇಳಿದರೆ ಅದನ್ನ. ನೆಕ್ಸ್ಟ್, ಆಕೃತಿಯನ್ನು ಎಷ್ಟೇ ತಿರುಗಿಸಿದರೂ ಅದರ ಗುಣಲಕ್ಷಣಗಳು ಬದಲಾಗುವುದಿಲ್ಲ. ನೀವು ಗಮನಿಸಿ, ಈಗ ಚೌಕಗಳನ್ನ ನೋಡ್ತಾ ಹೋಗಿ, ಯಾವುದನ್ನು ಕೂಡ ರೊಟೇಟ್, ಈಗ ಒಂದೇ ಚೌಕವನ್ನು ನಾವು ರೊಟೇಟ್ ಮಾಡಿದೀವಿ ಅಂತ ಅರ್ಥ ಆಗ್ತಿದೆಯಾ? ಸೊ ಎಷ್ಟೇ ರೊಟೇಟ್ ಮಾಡಿದ್ರೂ ಕೂಡ ಅವುಗಳ ಬಾಹುಗಳ ಉದ್ದ ಆಗಲಿ ಅಥವಾ ಕೋನಗಳ ಅಳತೆಯಲ್ಲಾಗಲಿ ಯಾವುದೇ ವೇರಿಯೇಷನ್ಸ್ ಆಗಿಲ್ಲ. ಎಲ್ಲಾ ಬಾಹುಗಳ ಸಮ ಮತ್ತು ಎಲ್ಲಾ ಕೋನಗಳು 90 ಡಿಗ್ರಿ ಇದಾವೆ. ನೋಡಿ, ಚೌಕಗಳು ಎಲ್ಲಾ ಬಾಹುಗಳು ಕೂಡ ಸಮ ಇದಾವೆ, ನೀವು ಚುಕ್ಕಿಗಳನ್ನು ಎಣಿಸಬಹುದು, ಮತ್ತು ಎಲ್ಲಾ ಕೋನಗಳು 90 ಡಿಗ್ರಿ ಇದಾವೆ. ನಂತರ ಅಭಿಮುಖ ಬಾಹುಗಳು ಸಮ ಹಾಗೂ ಎಲ್ಲಾ ಕೋನಗಳು 90 ಡಿಗ್ರಿ ಇರಬೇಕು. ಆಯತ ನೀವು ಗಮನಿಸ್ತಾ ಇದ್ದೀರಿ, ನೋಡಿ, ಅಭಿಮುಖ ಬಾಹುಗಳು ಗಮನಿಸ್ತಾ ಇದ್ದೀರಿ. ಈಗ AB = DC ಸೇಮ್ ಇದೆ, ಆಮೇಲೆ AD = BC ಸಮ ಇದೆ, ಅಭಿಮುಖ ಬಾಹುಗಳು ಸಮ ಇದಾವೆ, ಮತ್ತೆ ಕೋನಗಳು ಕೂಡ 90 ಡಿಗ್ರಿ ಇದೆ. ಹಾಗಂದ್ಮೇಲೆ ಇದು ಏನು, ಆಯತ ಆಗತ್ತೆ. ಆದ್ಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.